ಕಳೆದ 2-3 ದಿನಗಳಿಂದ ನಟ ನಿರ್ದೇಶಕ ಓಂ ಪ್ರಕಾಶ್ ಅವರು ಭಾರೀ ಸುದ್ದಿಯಲ್ಲಿದ್ದಾರೆ. ಸೊ 2-3 ಕೋಟಿ ರೂಪಾಯಿ, 1-2 ಲಕ್ಷ ಅಲ್ಲ, ಇಷ್ಟು ಹಣವನ್ನ ಏನು ಮೋಸ ಮಾಡಿದ್ದಾರೆ. ಚೆಕ್ ಬೌನ್ಸ್ ಕೇಸ್ಗಳು ಕೂಡ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಹಾಗೆಯೇ ಸಾಕಷ್ಟು ಜನರಿಗೆ ಇದೇ ರೀತಿ ಹಣವನ್ನು ಕೊಟ್ಟು ವಾಪಸ್ ಕೊಡ್ತಾ ಇಲ್ಲ. ಕೇಳಿದ್ರೆ ನಿಖರ ಮಾಹಿತಿ ಡೇಟನ್ನು ಕೂಡ ಹೇಳಲ್ಲ, ಕೊಡ್ತೀನಿ ಅಂತ ಹೇಳ್ತಾರೆ, ಯಾವಾಗ ಕೊಡ್ತಾರೆ ಅಂತ ಕೂಡ ಹೇಳ್ತಾ ಇಲ್ಲ ಅನ್ನುವಂಥ ಆರೋಪಗಳು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಭಾಸ್ಕರ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವನ್ನ ಮಾತಾಡ್ಸೋಣ. ಹೆಲೋ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಸೊ ಏನು ಆರೋಪ ನಿಮ್ಮ ಮೇನ್, ಅವರು ಕೂಡ ತುಂಬ ಅವಾಚ್ಯ ಶಬ್ದಗಳಿಂದ ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಏನಿದು ರಿಯಲ್ ಆಗಿ ಆಗಿರೋದು ಏನು ಅಂತ? ಅವ್ರದ್ದು ಅವಾಚ್ಯ ಶಬ್ದಗಳು ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತಾರಲ್ಲ, ಶೂಟಿಂಗ್ ಸ್ಪಾಟಲ್ಲೆಲ್ಲ ಭಾಷೆ ಬಳಸೋದೇ ಆ ಥರ. ನನಗೆ ಮೊನ್ನೆ ಪ್ರೆಸ್ ಮೀಟಲ್ಲಿ ನಾನು ಆರೋಪ ಮಾಡಿದ್ದೆ, ನನಗೆ 40 ಲಕ್ಷ ಬರಬೇಕು, ನಮ್ಮ ಸ್ನೇಹಿತರು ವಾಸುದೇವ ರೆಡ್ಡಿ ಅವ್ರಿಗೆ 3.25 ಕೋಟಿ ದುಡ್ಡು ಬರಬೇಕು. ಸೊ ದೊಡ್ಡ ದುಡ್ಡು ಹಾಕಿರೋದು ಇವರೇ, ಪಾಪ ಅಮಾಯಕರು, ತುಂಬ ಬಡತನದಿಂದ ಬೆಳೆದು ಬಂದಿರೋಂಥವ್ರು ನಾವಿಬ್ಬರೂ. ನಾವೇನು ಶ್ರೀಮಂತರಲ್ಲ, ಫೈನಾನ್ಸಿಯರ್ಗಳಲ್ಲ, ಇಲ್ಲ ದೊಡ್ಡ ಪ್ರೊಡ್ಯೂಸರ್ಗಳಲ್ಲ. ನಾವು ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ನನಗೂ ಅದರಲ್ಲಿ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮನೆ ಬಾಗಿಲಿಗೆ ಬಂದಿದ್ದಕ್ಕೆ ನಾನು ಹೋಗಿ ಕೊಟ್ಟಿದ್ದೆ ಅವ್ರಿಗೆ ಹೊರತು, ನಾನು ಹೋಗಿ ನನಗೆ ಚಾನ್ಸ್ ಕೊಡಿ, ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಚಾನ್ಸ್ ಕೊಡಿ ಅಂತ ನಾನು ಕೇಳಿದವನಲ್ಲ. ಈಗ ನೋಡಿದ್ರೆ 2023 ಅಕ್ಟೋಬರ್ ತಿಂಗಳಲ್ಲಿ ಶೂಟಿಂಗ್ ಶುರುವಾಗಿದ್ದು, ಟಿಲ್ ಡೇಟ್ ಇಲ್ಲಿವರೆಗೂ ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ. ಕೇಳಿದ್ರೆ ಇಲ್ಲ ಸಲ್ಲದ ಸಬೂಬು, ಮಾಡ್ತೀನಣ್ಣ, ಆಗುತ್ತಣ್ಣ, ಅದನ್ನೇ ಹೇಳ್ಕೊಂಬರ್ತಾ ಇದ್ದಾರೆ. ನನಗೆ 1 ವರ್ಷ ಟೈಮ್ ಒಳಗಡೆ ಸಿನಿಮಾ ಮುಗಿಸ್ಕೊಡ್ತೀನಿ, 2024 ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ಸಿನಿಮಾ ರಿಲೀಸ್ ಮಾಡ್ತೀನಿ, ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ನವಂಬರಲ್ಲಿ ಹೇಳಿದ್ದು. 2024 ವರಮಹಾಲಕ್ಷ್ಮಿ. ಅದಾದಮೇಲೆ ಇವ್ರ ಹತ್ರ ಫೈನಾನ್ಸ್ ಕಮಿಟ್ಮೆಂಟ್ ಮಾಡಿಕೊಂಡ್ರು. ಇವರು ಪಾಪ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಇವ್ರಿಗೆ ಚಿಕ್ಕದ್ರಿಂದ ಗೊತ್ತಿತ್ತು, ಕೊಡಗೇಹಳ್ಳಿಯಲ್ಲಿ ಅವ್ರ ಮನೆಯೆಲ್ಲ ಇದ್ರಿಂದ. ಇವ್ರದ್ದು ಏನು ಅಂತ ಅಂದರೆ, ಒಂದು ಕಾಣದ ಕಡಲು ಅಂತ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದರು. ಓಂ ಪ್ರಕಾಶ್ ರಾವ್ ಅವ್ರ ಮಗಳೇನೆ ಹೀರೋಯಿನ್ನು. ಆ ಸಿನಿಮಾಗೆ ಎಡಿಟಿಂಗ್ ಟೈಮಲ್ಲಿ ಸ್ವಲ್ಪ ಸಹಾಯ ಮಾಡಲಿ ಅಂತ ಅದಕ್ಕೆ ತಾಂತ್ರಿಕ ವರ್ಗದವರು ಇವರನ್ನು ಪರಿಚಯ ಮಾಡಿಕೊಡ್ತಾರೆ ಓಂ ಪ್ರಕಾಶ್ ಅವ್ರಿಗೆ. ಅಲ್ಲಿಂದ ಅವ್ರದ್ದು ಒಡನಾಟ ಬೆಳ್ಕೊಳ್ಳುತ್ತೆ. ನಮ್ಮದು ಫೀನಿಕ್ಸ್ ಸಿನಿಮಾ ಅರ್ಧ ಶೂಟಿಂಗ್ ಆಗಿತ್ತು, ಅದ್ರ ಮೇಲೆ ಇವ್ರ ಹತ್ರ ನಿಮ್ಮ ಸಿನಿಮಾಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಕನಿಕರ, ಒಂದು ಉಪಕಾರ ಮಾಡೋ ದೃಷ್ಟಿಯಿಂದ ಇವರು ಹಣ ಕೊಟ್ಟಿರೋದು. ಈಗಲೂ ಸಹ ಆಮೇಲೆ ಅರ್ಧ ದುಡ್ಡು ಕೊಟ್ಟಿದ್ರು, ಒಂದು 2.25 ಕೋಟಿ ಅಷ್ಟು ದುಡ್ಡು ಕೊಟ್ಟಾದ್ಮೇಲೆ ನನಗೆ ವಿಷಯ ತಿಳಿಸಿದ್ರು, ಹಿಂಗೆ ಕೊಟ್ಟಿದ್ದೀನಿ ಅಣ್ಣ, ಏನು ಧೈರ್ಯವಾಗಿರಿ, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಏನಾದ್ರು ವ್ಯತ್ಯಾಸ ಆದರೆ ನಿಮ್ಮ ಪರವಾಗಿ ನಾನು ನಿಂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ದೆ. ಅದ್ರ ಪರವಾಗಿ ಅವ್ರ ಪರವಾಗೇ ಇದ್ದೀನಿ. ನಂದು ಬರೀ 40 ಲಕ್ಷ, 20 ಲಕ್ಷ ಸೇರಿಸ್ಕೊಡ್ತೀನಿ ಅಂತ ಮಾತಾಗಿತ್ತು. ಇವ್ರದ್ದು 3.25 ಕೋಟಿ. ಇವ್ರದ್ದು ಸ್ವಂತ ದುಡ್ಡು ಅಲ್ದಲೆ ಅಕ್ಕಪಕ್ಕ ಇವ್ರಿಗೆ ಗೊತ್ತಿರೋ ಹಿತೈಷಿಗಳ ಹತ್ರ ಎಲ್ಲ ಸಾಲ ತಗೊಂಡು ಕೊಟ್ಟು ತುಂಬ ತೊಂದರೆ ಆಗಿದೆ. ಸೊ ಅದಕ್ಕೆ ನಾವು ಚೇಂಬರ್ಗೆ ಹೋದ್ವಿ. ಚೇಂಬರಲ್ಲಿ ಓಂ ಪ್ರಕಾಶ್ ಅವರು ಮೆಂಬರ್ ಆಗಿಲ್ಲ, ಆ ಫೀನಿಕ್ಸ್ ಸಿನಿಮಾದು ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ನಮ್ಮಲ್ಲಿ ಬರಲ್ಲ ಅಂತ ಜಯಮಾಲ ಮೇಡಮ್ ಅವ್ರು ಹೇಳಿದ್ರು. ಅದಾಗಿ 3 ದಿವಸ ಟೈಮ್ ಕೊಟ್ವಿ. ಇವ್ರು ಮಾತಾಡಿದ್ರು, ಅಣ್ಣ ಏನಣ್ಣ ಹಿಂಗೆಲ್ಲ ಆಯಿತು, ಚೇಂಬರ್ಗೆಲ್ಲ ಹೋಗಿದ್ವಿ, ದುಡ್ಡು ಯಾರ್ಯಾರು ಕೊಡ್ತಾರೆ, ಎಲ್ಲೆಲ್ಲಿ ಯಾರ್ಯಾರು ಕೊಡ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿ, ಏನು ಹೇಳಿದ್ರು ಹೇಳಿ. ಮೀಡಿಯಾ ಮುಂದೆ ಹೋದವ್ರಿಗೆ ಅವ್ರು ಕೊಡ್ತಾರೆ, ಯಾರ್ಯಾರು ಮೀಡಿಯಾ ಮುಂದೆ ನೀವು ಹೋಗಿದ್ದೀರಲ್ಲಪ್ಪ ಅವ್ರು ತಾನೇ ತಗೊಳ್ಳಿದ್ದು ದುಡ್ಡು ಅಂದರು. ಅದಕ್ಕೂ ಮೊದಲು ನನಗೂ ಭಾಸ್ಕರನಿಗೆ ಪರಿಚಯ ಹೆಂಗಂದರೆ, ನಾವಿಬ್ಬರದ್ದು ವ್ಯವಹಾರಗಳಿದೆ, ಯಾವುದೋ ಲ್ಯಾಂಡೋ ಏನೋ ವ್ಯವಹಾರಗಳಿದೆ. ಅವ್ರಿಗೆ ನಾನು ಕೊಡೋದು ನಿಲ್ಲಿಸ್ಬಿಟ್ಟಿದೆ ಹಣ ಅವ್ರಿಗೆ. ಇವರೂ ಇಲ್ಲ ಕೊನೆ ಕೆಳಗೆ ಕೊಡು ಅಂದ್ಬಿಟ್ಟು ಇವ್ರ ಮುಖಾಂತರ ಕೂಡ ನಾವು ಅವ್ರಿಗೆ ಹಣ ಕೊಟ್ಟಿದ್ದು. ನನಗೆ ಭಾಸ್ಕರನ ಇಂದ ನಾವು ಅವ್ರಿಗೆ ಹಣ ಸೇರಿಸಿದ್ದೀನಿ. ಅದೇ ಅವ್ರು ಹೇಳ್ದಂಗೆ ಇವ್ರು ಹೇಳ್ದಂಗೆ ಮತ್ತೆ ಏನು ಹೇಳೋದು, ಇವತ್ತು ನಾಳೆ ಇವತ್ತು. ಆತನಿಗೆ ಕೆಲಸ ನಮ್ಮಂದ ಹಣ ಬೇಕಾದರೆ ಒಂದು 20 ಫೋನ್ ಮಾಡ್ತಾನೆ, 20 ಐಡಿಯಾ ಮಾಡ್ತಾನೆ. ಹಣ ಬಂತು ತಿರ್ಗಾ ನಾವು ಅವ್ರ ಕಡೆಯಿಂದ ಏನೂ ಹೇಳಲ್ಲ. ತಿರ್ಗಾ ನಮ್ಮ ಸಿನಿಮಾ ಕೆಳಗೆ ಹಾಕೊಂಡು ನಿನಗೆ ನಾವು ರಿಲೀಸ್ ಮಾಡ್ತೀನಿ, ಕನ್ನಡ ಕಲರ್ಸಲ್ಲಿ ಮಾತಾಡಿದ್ದೀನಿ, ಇನ್ನೊಂದು ಯಾವ್ದು ಅನ್ನೋದು OTTಯಲ್ಲಿ ಮಾತಾಡಿದ್ದೀನಿ, KVN ಅವ್ರ ಹತ್ರ ಮಾತಾಡಿದ್ದೀನಿ. 10 ಲಕ್ಷ ರೂಪಾಯಿಗೆ ಬಿಸ್ನೆಸ್ ಮಾಡಿಸಿದ್ದೀನಿ ನಿಮ್ಮ ಸಿನಿಮಾ. ಆಮೇಲೆ ಇವರು ಒಂದು ಹೊಸ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರಲ್ಲ, ಇವ್ರಿಗೂ ಸಿನಿಮಾ ವ್ಯವಹಾರ ಗೊತ್ತಿಲ್ಲ. ಇವತ್ತಿನ ಕಾಲಮಾನದಲ್ಲಿ ಯಾವ ಸಿನಿಮಾಗಳು ಸಕ್ಸಸ್ ಆಗ್ದಲ್ಲ, ಯಾವ ಚಾನಲ್ನವರು ಸಿನಿಮಾದವರು OTT ಅವರು ಯಾವುದೂ ತಗೋತಲ್ಲ. ಇವ್ರ ಮೇಲೆ ಸುಳ್ಳು ಭರವಸೆ, 1 ಕೋಟಿ 10 ಲಕ್ಷ ನೀನು ಸಿನಿಮಾ ಕೊಡಿಸ್ತೀನಿ ಅಂತ ಫೇಕ್ ಅಗ್ರಿಮೆಂಟ್ ಮಾಡಿಸಿ, ಈ ಥರ ಚಾನಲ್ ಅವರು OTT ಅವ್ರು ತೊಗೊತಾ ಇದ್ದಾರೆ ನಿಮ್ಮ ಸಿನಿಮಾನ ಅಂತ ಎಲ್ಲ ಮಾತಾಡಿ ಇವ್ರಿಗೆ ಭರವಸೆ ತುಂಬಿ, ನನ್ನ ಸಿನಿಮಾ ಮುಗಿಸ್ಕೊಂಬಿಡ್ತೀನಿ, ಇನ್ನು ಸ್ವಲ್ಪ ಹಣ ಕೊಡಿ ಅಂತ ಹೇಳಿ ನನ್ನ ಸಿನಿಮಾ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವರು 3.25 ಕೋಟಿವರೆಗೂ ಅವ್ರಿಗೆ ಹಣ ಕೊಟ್ಟಿದ್ದಾರೆ. ನಾನು ಹಣ ಕೊಟ್ಟು 1 ಕೋಟಿ 60 ಲಕ್ಷ ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದೆ ಅವ್ರಿಗೆ. ಭಾಸ್ಕರನ ಇಲ್ಲ ಸಿನಿಮಾ ಮುಗಿಸ್ತಾನ, ಇವ್ರ ಮೇಲೆ ಅವ್ರು ತುಂಬ ಭರವಸೆ ಹಾಕೊಂಡಿದ್ರು.
ಇವರು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ಯಾವುದೇ ಇಲ್ಲಿ. ಆಮೇಲೆ ಹಣ ನೀನು ಸುಮ್ಮನೆ ಅವರು ನನ್ನ ಡೈರೆಕ್ಟಾಗಿ ದುಡ್ಡು ಕೇಳ್ತಾ ಇದ್ದಿಲ್ಲ, ಭಾಸ್ಕರನ್ನ ಹಿಡ್ಕೊಂಬರೋದು ನಾನು ಕೇಳೋದು. ಇವ್ರ ಮುಖಾಂತರನೇ ನಾನು ತುಂಬ ಹಣ ಕೊಡ್ತೀನಿ. ನನ್ನ ಬೇಜಾನ್ ಭೇಟಿ ಆಗ್ತಾನೆ ಫೋನಲ್ಲಿ. ಆಮೇಲೆ ನಮ್ಮ ವಿಷಯಕ್ಕೆ ಬಂದಾಗ ಏನಾದರೂ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಂಬಿಡೋದು. ಆಮೇಲೆ ಅವರು ಒಂದು ಹಳೆ ಮನೆ ಇತ್ತು ಆರ್ ನಗರದಲ್ಲಿ, ಆ ಮನೆ ಖಾಲಿ ಮಾಡಿದ್ದು ಕೂಡ ಹೇಳಿಲ್ಲ. ಮತ್ತು ಶೂಟಿಂಗ್ ಮಾಡನ್ಬಿಟ್ಟು ನಾವು 3ನೇ ತಿಂಗಳು 30ನೇ ತಾರೀಕೇನೋ 1.5 ಲಕ್ಷ ತೊಗೊಂಡೋಗಿ ಮನೆ ಕೊಟ್ರಿ. 25 ಲಕ್ಷ ಆದಮೇಲೆ ಕಡೆ ನೋಡಪ್ಪ ನೀನು ಶೂಟಿಂಗ್ ಮಾಡು, ಶೂಟಿಂಗ್ ಫಿನಿಶ್ ಮಾಡು, ಫಿನಿಕ್ಸ್ದು ನಿನಗೆ ಯಾಕೆ ಹಣ, ನಾಳೆ ಇವತ್ತು ಸೋಮವಾರ, ಬುಧವಾರ ಶೂಟಿಂಗ್ ಕಂಪ್ಲೀಟ್ ಆಗ್ತಾಯಿದೆ. ಆಮೇಲೆ ಇವರೆಲ್ಲ ಮಾಡಿ ಎಲ್ಲ ಶೂಟಿಂಗ್ ಮಾಡಿದ್ದೆಲ್ಲ ಮೇಡಮ್. ಸಿನಿಮಾ 4ರಿಂದ 5 ದಿವಸ ಬ್ಯಾಲೆನ್ಸ್ ಇದೆ. ಸಿನಿಮಾನು ತುಂಬ ಚೆನ್ನಾಗಿ ಒಬ್ಬ ಸ್ಟಾರ್ ಹೀರೋಗೆ ಇಟ್ಕೊಂಡು ಯಾವ ರೀತಿ ಸಿನಿಮಾ ಮಾಡ್ತಾರೆ ಆ ರೀತಿಯೇ ವಿಜೃಂಭಣೆಯಿಂದ ಮಾಡಿದ್ದಾರೆ. ಒಳ್ಳೆ ಕಂಟೆಂಟ್ ಕೂಡ, ಒಳ್ಳೆ ಕಂಟೆಂಟು, ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಅವರು ತನ್ನ ಸಿನಿಮಾ ತಾನು ಸಾಲ ಮಾಡಿ ಪ್ರೊಡಕ್ಷನ್ ಮಾಡಿದ್ರು, ಅದ್ದೂರಿಯಾಗಿ ಮಾಡಿದ್ದಾರೆ. ಎಲ್ಲೂ ಸಿನಿಮಾಗೆ ಕೊರತೆ ಮಾಡಿಲ್ಲ. ಅದರಲ್ಲಿ ಆ ಕೆಲಸದಲ್ಲಿ ಮಾತ್ರ ರಾಕ್ಷಸ ಓಂ ಪ್ರಕಾಶ್ ಅವರು, ಕೆಲಸದಲ್ಲಿ ಮಾತ್ರ ರಾಕ್ಷಸ, ವ್ಯವಹಾರದಲ್ಲಿ ಅವ್ಯವಹಾರ, ಮಾತಿಗೆ ಬಾಳಲ್ಲ. ಈಗ ನನಗೆ ನೋಡಿ 3 ವರ್ಷ ಆಯಿತು, ನನಗೂ ಒಂದು ಆಸೆ ಇರುತ್ತೆ ಸಿನಿಮಾದಲ್ಲಿ ಬೆಳಿಬೇಕು, ನಾನು ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಅನ್ನೋ ಆಸೆಯಿಂದ ನಾನು ಇನ್ವೆಸ್ಟ್ ಮಾಡಿದ್ನೋ ಹೊರತು ನನಗೇನು ನನ್ನ ಹತ್ರ ದುಡ್ಡು ಜಾಸ್ತಿ ಇರಲಿಲ್ಲ ಇವ್ರಿಗೆ ದುಡ್ಡು ಕೊಡೋಕ್ಕೆ, ಸಿನಿಮಾ ಮುಗಿಸ್ಲಿ ಅಂತ. ಆಮೇಲೆ ಇವ್ರಿಗೂ ನಾನು ನಿಂತೀನಿ, ನಿಮ್ಮ ಏನಾದ್ರು ತೊಂದರೆ ಆದರೆ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತೇಳಿ ಇವತ್ತು ನಿಂತ್ಕೋತಾ ಇದ್ದೀನಿ. ಅವ್ರ ದುಡ್ಡು ವಾಪಸ್ ಕೊಡೋವರೆಗೂ ವಾಸವದೇವ್ರ ಜೊತೆ ನಾನು ಇರ್ತೀನಿ. ಆಮೇಲೆ ನನ್ನ ಸ್ನೇಹಿತರು ಹೇಳ್ಬೋದು, ಉಮೇಶ್ ರೆಡ್ಡಿ ಅವರಾಗಲಿ ಮತ್ತು ಲೋಕಿ ಅವರಾಗಲಿ, ಅವರೆಲ್ಲ ಹೇಳಿದ್ರು. ಈಗ ನಾನು ಮುಂದೆ ಯಾವಾಗ ಇವರು ಭಾಸ್ಕರಣ್ಣ ಮುಂದೆ ಬಂದರು ಅವಾಗೆಲ್ಲ ಅವ್ರ ಬಗ್ಗೆ ಹಿಂಗೆ ಹಂಗೆ ಏನೋ ಮಾತಾಡೋದು ಮಾಡಿದ್ರು ನಿಜಾನೇ. ಈಗಲೂ ಅವ್ರ ಕಾಲ ಮಿಂಚಿಲ್ಲ. ಸಿನಿಮಾ ಮುಗಿಸಿ ಅವರ ಹಣ ಕೊಟ್ಟರೆ ನಮಗೂ ಸಂತೋಷ, ಅವ್ರಿಗೂ ಸಂತೋಷ. ಅವರು ನಾವೇನು ಹಣ ಕೊಟ್ಟಿದ್ರೋ ಎಲ್ಲ ದಾಖಲೆಗಳಿದೆ. ನಾವೆಲ್ಲ ಬ್ಯಾಂಕ್ ಮೂಲಕ ಅಕೌಂಟ್ ಮುಖಾಂತರನೇ ಎಲ್ಲ RTGS ಎಲ್ಲ ಕೊಟ್ಟಿದ್ದೀರಿ. ಯಾವುದೋ ಒಂದು 2 ಲಕ್ಷ 3 ಲಕ್ಷ ಎಲ್ಲ ಕೊಟ್ಟಿರ್ಬೋದು ಅರ್ಜೆಂಟಿಗೆ. ಮನೆ ಬಂದಾಗ ಅಷ್ಟೊತ್ತಾಗ ಯಾವೊಂದು ಇರಲ್ಲ. ಆವಾಗ ಒಂದು 5 ಲಕ್ಷ 10 ಲಕ್ಷ ಕೊಟ್ಟಿದ್ದೀರಿ, ಕ್ಯಾಶ್ಗಳು ಕೊಟ್ಟಿದ್ದೀರಿ. ತುಂಬ ಹಣ ಅವರ ಹೆಂಡತಿ ದೇಶ ಪ್ರಕಾಶ್ಗೆ ಜಾಸ್ತಿ ತುಂಬ ಹಾಕಿರೋದು. ಅಂದಾಜು ನಾವು ಒಂದು 2.5 ಕೋಟಿವರೆಗೂ ಅವರ ಲೆಕ್ಕದಲ್ಲಿದೆ ಅಕೌಂಟ್ ಇದ್ದಾರೆ. ಇನ್ನು ಬಾಕಿದ್ದೆಲ್ಲ ಚಿಲ್ಲರೆ 2 ಲಕ್ಷ 3 ಲಕ್ಷ. ಇವರು ನಮಗೆ ಮುಂದೆ ಬಂದ್ರಲ್ಲ,